ಆಗಿರೋಂಥ ಬಾಬು ಅವರೇ, ಕಾರ್ಪೊರೇಟರ್ ಆಗಿರೋಂಥ ಶಾಂತಾ ಬಾಬು ಅವರೇ, ಶಿವಾರೆಡ್ಡಿ ಅವರೇ, ವೇದಿಕೆ ಮುಂಭಾಗದಲ್ಲಿರುವ ನಮ್ಮ ನೆಚ್ಚಿನ ನಾಗರಿಕ ಬಂಧುಗಳೇ, ವೇದಿಕೆ ಮೇಲಿರುವ ಮುಂದೆ ಇರುವಂಥ ನನ್ನ ಸಜ್ಜೆ ಅಕ್ಕ ತಂಗಿಯವರೇ, ಯಾವಾಗಲೂ ಹುಟ್ಟುಹಬ್ಬವನ್ನು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ನಿಮ್ಮೊಂದಿಗೆ ಹುಟ್ಟುಹಬ್ಬನ ಆಚರಿಸಣೆ ಮಾಡ್ಕೊಳ್ಳೋಕ್ಕೆ ಬಾಬು ಅವರು ಯಾವಾಗಲೂ ಸರಳ ಸಜ್ಜನಿಕೆಯಾಗಿ ಅಭಿವೃದ್ಧಿಯ ಜೊತೆಯಲ್ಲಿ ಹುಟ್ಟುಹಬ್ಬನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇರೋದು ಒಂದು ರೀತಿ ಎಲ್ಲಿಲ್ಲದಂಥ ಒಂದು ಒಳ್ಳೆಯ ಸಂಗತಿ. ಯಾವಾಗಲೂ ಹುಟ್ಟುಹಬ್ಬ ಅಂದರೆ ನಿಮಗೆಲ್ಲ ಗೊತ್ತಿದೆ, ಯಾವುದೋ ಒಂದು ಒಳ್ಳೆ ಹೋಟ್ಲಿಗೆ ಹೋಗಿ ಒಳ್ಳೆ ರೆಸಾರ್ಟ್ಗೆ ಹೋಗಿರ್ತಾರೆ. ಆದರೆ ಇವು ಹುಟ್ಟುಹಬ್ಬವನ್ನು ನಿಮ್ಮ ಜೊತೆ ಒಡನಾಡಿಯಾಗಿ ನಿಮ್ಮ ಜೊತೆನೇ ಇದ್ದು ನಿಮ್ಮ ಜೊತೆನೇ ಎಲ್ಲ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಿರುವಂಥ ಬಾಬು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಚೆನ್ನಾಗಿ ಕೊಡಲಿ, ಒಳ್ಳೆಯದಾಗಲಿ. ನಿತ್ಯ ಒಂದಲ್ಲ ಒಂದು ಒಳ್ಳೆಯ ಕೆಲಸಗಳನ್ನು ಶಾಂತಾ ಬಾಬುವರು ಮಾಡ್ತಾ ಇರಲಿ. ಶಿವಾರೆಡ್ಡಿಯವರು ಸಹಕಾರ ಯಾವಾಗಲೂ ಇರಲಿ. ವೇದಿಕೆ ಮೇಲಿರೋ ನಾಯಕರುಗಳೆಲ್ಲ ಒಗ್ಗಟ್ಟಾಗಲಿ, ಒಳ್ಳೆಯದಾಗಿ ಭಗವಂತನ ಮುಖಾಂತರ ಶುಭವನ್ನು ಹಾರೈಸ್ತಾರೆ. ನೆಚ್ಚಿನ ಗೆಳೆಯ ಜಿಲ್ಲಾ ಪಂಚಾಯಿತಿಯ ಸದಸ್ಯರಂಥ ಜಿಂಬಾಬು ಅವರು ಹುಟ್ಟುಹಬ್ಬವನ್ನು ಭಾಳ ಸರಳವಾಗಿ ಸಾರ್ವಜನಿಕರ ಜೊತೆ, ಸ್ನೇಹಿತರ ಜೊತೆ ಮನೆ ಹತ್ರನೇ ಭಾಳ ವಿಶೇಷವಾಗಿ ಆಚರಣೆ ಮಾಡ್ಕೊತಿರೋದು ಎಲ್ಲಿಲ್ಲದ ಸಂತೋಷ ಆಗಿದೆ. ಅದ್ರ ಜೊತೆಯಲ್ಲಿ ಕಾರ್ಪೊರೇಟರ್ ಆಗಿರುವಂಥ ಶಾಂತಾ ಬಾಬು ಅವರು ಸರಳ ಸಜ್ಜನಿಕೆಗೆ ಹೆಸರಾಗಿ ಸಾರ್ವಜನಿಕ ಜೀವನದಲ್ಲಿ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಿದ್ದೆ. ಸ್ಫೂರ್ತಿ ಕೀರ್ತಿಯನ್ನು ಇಬ್ಬರು ಒಟ್ಟಾಗಿ ಮಾಡ್ತಿದ್ದಾರೆ. ಭಗವಂತ ಅವ್ರಿಗೆ ಆಯಸ್ಸು ಆರೋಗ್ಯ ಚೆನ್ನಾಗಿ ಕೊಡಲಿ ಅಂತ ಕೇಳ್ಕೊಂಡು ಇಲ್ಲ. ಈ ವರ್ಷ ನಮ್ಮ ಎಲ್ಲ ಬಾಬಣ್ಣ ಅವರ ಸ್ನೇಹಿತ ಬಳಗದವರು, ಅಭಿಮಾನಿಗಳು, ನಮ್ಮೆಲ್ಲ ಮಹಿಳಾ ಕಾರ್ಯಕರ್ತರು ಎಲ್ಲರೂ ಸೇರಿ ಇಲ್ಲ ಈ ವರ್ಷ ನೀವು ಬರ್ತಡೇ ಆಚರಿಸ್ಕೊಳ್ಳೇಬೇಕು ನಮಗೋಸ್ಕರನಾದರೂ ಅಂತ ಹೇಳಿದ್ದಕ್ಕೆ ಏನೋ ಒಂದು ಸಣ್ಣದಾಗಿ ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಸಿಂಪಲ್ಲಾಗಿ ಬರ್ತಡೇನ ಆಚರಿಸ್ಕೊತಾ ಇದ್ದೀರಿ. ಯಾವುದೇ ವರ್ಷವೂ ನಾವು ಬರ್ತಡೇ ಎಲ್ಲ ಅದ್ದೂರಿಯಾಗಿ ಆಚರಿಸ್ಕೊಬೇಕು ಅನ್ನೋ ಒಂದು ಇದೇ ಇಲ್ಲ ನಮ್ಮಲ್ಲಿ. ಜನಗಳ ಒಂದು ಒತ್ತಾಯದ ಮೇರೆಗೆ ಈ ಒಂದು ಹುಟ್ಟುಹಬ್ಬನ ಆಚರಿಸ್ಕೊತಾ ಇದ್ದೀವಿ. ನಮ್ಮ MLA ಅವರ ಕೃಷ್ಣಪ್ಪ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ಹೇಳಿರೋ ರೀತಿಯಲ್ಲಿ ನಾವು ಕೆಲಸಗಳನ್ನ ಮಾಡ್ಕೊತಾ ಇದ್ದೀರಿ. ದಿನನಿತ್ಯ ಜನಗಳ ಸೇವೆ ಮಾಡ್ತಾ ಇದ್ದೀರಿ. ಅವರ ಒಂದು ಕುಂದುಕೊರತೆಗಳನ್ನು ನೀಗಿಸುವಲ್ಲಿ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀರಿ. ಹಾಗಾಗಿ ಎಲೆಕ್ಷನ್ ಬಂತು ಅಂತ ಕೂಡ ಏನಿಲ್ಲ, ಎಲೆಕ್ಷನ್ ಇವತ್ತೇ ನಡೆಯುತ್ತೆ ನಾಳೆನೇ ನಡೆಯುತ್ತೆ ಅಂತಲೂ ಏನಿಲ್ಲ. ದಿನನಿತ್ಯ ನಮ್ಮ ಕೈಲಾದಷ್ಟು ನಮ್ಮ ಸೇವೆ ನಾವು ಮಾಡ್ಕೊಂಬರ್ತಾ ಇರ್ತೀವಿ. ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಏನಿಲ್ಲ, ನಮ್ಮೆಲ್ಲ ತಾಯಂದಿರು ಮಹಿಳೆಯರಿಗೋಸ್ಕರ ಅವ್ರಿಗೊಂದು ಇಷ್ಟ ಆಗೋ ರೀತಿಯಲ್ಲಿ ಒಂದು ಸಣ್ಣದಾಗಿ ಒಂದು ಗಿಫ್ಟು ಮತ್ತು ಅನ್ನದಾನ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಎಲ್ಲ ಸ್ನೇಹಿತ ಬಳಗದವರು, ಎಲ್ಲ ಕಾರ್ಯಕರ್ತರು. ಈ ಮೂಲಕ ನಾನು ಅವ್ರಿಗೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತೀನಿ. ನಾಡಿನ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಹಬ್ಬದ ಬೆಳಕು ಎಲ್ಲರ ಬಾಳಿನಲ್ಲಿ ಬೆಳಕಾಗಿ ಚಿಮ್ಮಲಿ, ಎಲ್ಲರಿಗೂ ಆಯಸ್ಸು ಆರೋಗ್ಯ ಸುಖ ಶಾಂತಿ ಸಮೃದ್ಧಿ ಎಲ್ಲ ಇನ್ನೂ ಹೆಚ್ಚು ಆಗಲಿ ಅಂತ ನಾ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಜನತೆಗೆ, ಆಮೇಲೆ ನಾಡಿನ ಜನತೆಗೆ, ಆಮೇಲೆ ವಾರ್ಡಿನ ಜನತೆಗೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಆರೋಗ್ಯ ಆಯಸ್ಕೊಟ್ಟು ಕಾಪಾಡಲಿ. ಹಾಗಾಗಿ ಆಮೇಲೆ ಮೋದಿಯವ್ರಿಗೂ ಹೆಚ್ಚಿನ ಆರೋಗ್ಯ ಆಯುಷೆಲ್ಲ ಕೊಟ್ಟು ನಮ್ಮ ದೇಶನ ಹೆಚ್ಚು ಗಟ್ಟಿಯಾಗಿ ನಡೆಸಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ಭಾಗದ ಜನತೆ ನಿಮಗೆ ಅದು ನಾವು ನಿನ್ನೆವರೆಗೂ ನಮಗೇನು ಐಡಿಯಾ ಇರಲಿಲ್ಲ ಹುಟ್ಟುಹಬ್ಬ ಮಾಡ್ಕೋಬೇಕಂತ. ಹಾಗಾಗಿ ನಮ್ಮ ಕಾರ್ಯಕರ್ತರು, ನಮ್ಮ ಹಿತೈಷಿಗಳು, ಆಮೇಲೆ ತಾಯಂದಿರು ಬಂದು ಇಲ್ಲ ಈ ಸಾರಿ ಮಾಡ್ಕೊಳ್ಳೋಣ ಅಂತ ಹೇಳಿದಾಗ ಬೇಡ ಅಂತ ಹೇಳಿದೆ. ಆದರೆ ಸಡನ್ನಾಗಿ ಇಟ್ಕೊಂಡಿದ್ದಾರೆ. ಹಾಗಾಗಿ ನಾನು ಅನಿವಾರ್ಯವಾಗಿ ಒಪ್ಕೋಬೇಕಾಯಿತು. ಹಾಗಾಗಿ ಎಲ್ಲ ತಾಯಂದಿರಿಗೆ ಆಮೇಲೆ ಎಲ್ಲ ಒಂದು ಜಾಗದಲ್ಲಿ ಸೇರುವಂಥ ಅವಕಾಶ ಆಗುತ್ತೆ ಅಂತೇಳಿ ಈ ಚಿಕ್ಕದಾಗಿ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಹಾಗೆ ತಾಯಂದಿರಿಗೆ ಒಂದು ಗಿಫ್ಟ್, ಸಣ್ಣದಾಗಿ ಒಂದು ಗಿಫ್ಟು ನಮ್ಮ ಕಾರ್ಯಕರ್ತರೇ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ನಮ್ಮ ಹಿರಿಯರ ಮಾರ್ಗದರ್ಶನ, ಆಮೇಲೆ ನಮ್ಮ ಸ್ನೇಹಿತರು, ತಾಯಂದಿರು, ನಮ್ಮ ಮಹಿಳಾ ಕಾರ್ಯಕರ್ತರು ಎಲ್ಲ ಸ್ವಲ್ಪ ಗಟ್ಟಿಯಾಗಿ ನಿಂತು ಈ ಹುಟ್ಟುಹಬ್ಬನ ಮಾಡಿದ್ದಾರೆ. ಅವರಿಗೆ ನಮ್ಮ ಸ್ನೇಹಿತರಿಗೂ, ನಮ್ಮ ತಾಯಂದಿರಿಗೂ, ನಮ್ಮ ಹಿತೈಷಿಗಳಿಗೂ, ಹಾಗಾಗಿ ನಮ್ಮ ಮಹಿಳಾ ಕಾರ್ಯಕರ್ತರಿಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾಯಿದ್ದೀನಿ. ಸ್ಥಳೀಯ ಸಂಘ ಸಂಸ್ಥೆ ಸರ್, ನಮಗೆ ಎಲೆಕ್ಷನ್ ಏನಿಲ್ಲ, ಆ ಥರ ಏನೂ ಇದಿಲ್ಲ. ನಮಗೆ ಕೃಷ್ಣಪ್ಪ ಸಾಹೇಬರು ಏನು ಹೇಳಿದಾರೋ ಆ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ.
ಅವಕಾಶ ಸಿಕ್ಕಿದಾಗ ಯಾರೂ ಬೇಡನಲ್ಲ. ನಾವು ಇದ್ರ ಅಧಿಕಾರದಿಂದ ಹೋದವರಲ್ಲ. ಹಾಗಾಗಿ ನಮ್ಮ ಕೃಷ್ಣಪ್ಪ ಸಾಹೇಬ್